ಕಳಿಸಿ ಅದು ಆಶೀರ್ವಾದ ಎಲ್ಲ ಮಾಡಿ ಪ್ರಸಾದಗಳು ಕೊಟ್ಟು ಇದು ಮಾಡ್ತಾರೆ. ಅವ್ರ ಹೆಸರಲ್ಲೇ ಅಲಂಕಾರಗಳು ನಡೀತದೆ ಸಾಟರ್ಡೇಸ್. ಆ ಥರ ಒಂದು ವಾರಕ್ಕೆ 4 ಜನನ ಆಲ್ರೆಡಿ 2-3 ಬುಕ್ ಆಗಿದೆ. ನಿಮಗೆ ಗೊತ್ತಿರೋರು ಯಾರು ಇದ್ದರೂ ಕೂಡ ಸ್ವಲ್ಪ ನೀವು ಹೇಳ್ಬೋದು. ಈಗ ಮೇಯ್ನ್ ನಾನು ಹೇಳಿರೋದೇನಾದರೂ ನಾವು ಮಾತಾಡ್ಕೊಂಡಿರೋದು, ನೀವೆಲ್ಲ ಆವತ್ತು ಇಲ್ಲಿ ಅಟೆಂಡ್ ಆಗಿ ಈ ರಶ್ಶು ಅದನ್ನು ಸ್ವಲ್ಪ ಕೋಪ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ತುಂಬ ಬೆಳೀತಾ ಇದೆ ನಿಮ್ಮೆಲ್ಲ ಸಹಕಾರದಿಂದ. 100% ಎಲ್ಲೋ ನಾವು ಹೋಗಿದ್ದೀವಿ. ನನಗೆ ಇಲ್ಲೆಲ್ಲ ಆಂಧ್ರ ಕಡೆಯಿಂದ ಫೋನ್ಗಳು ಬರ್ತಾ ಇದೆ. ನಿಮ್ಮ ಗೊತ್ತಿದೆ ಇಲ್ಲ, ಮೊನ್ನೆ ರೀಸೆಂಟಾಗ ಇದು ವಿಕೋಟದಿಂದ ಹುಡ್ಕೊಂಬಂದಿದ್ದಾರೆ ನಮ್ಮ ಟೆಂಪಲ್ ನೋಡೋಕೆ. ನಾನು ಅವತ್ತು ಟೆಂಪಲ್ಗೆ ಬಂದಿಲ್ಲ, ನಮ್ಮ ರಿಲೇಷನ್ ಅವತ್ತು ಇರೋದಿಲ್ಲ. ಫೋನಲ್ಲಿ ಮಾತಾಡೋರನ್ನ ಬಿಟ್ಟಿಲ್ಲ ಅವತ್ತು, ಬೆಳಗಿಂದ ಮಾತಾಡೋದು. ಆಮೇಲೆ ಅದರ ಮುಂದೆ ವೀಕು ನನ್ನ ಕುಪ್ಪಮ್ಮಕ್ಕೆ ಕರೆದಿದ್ರು. ಕುಪ್ಪಮ್ಮಕ್ಕೆ ಕರೆದು ಭುವನೇಶ್ವರಿ ಮೇಡಮ್ ಜೊತೆಲಿ ಕೂರಿಸ್ಕೊಂಡು ಮಾತಾಡೋದು. ಅವ್ರೇನಾಗಿದೆ, ಕುಪ್ಪಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 138 ಟೆಂಪಲ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಲ್ರೆಡಿ 55 ಕೋಟಿ ರಿಲೀಸ್ ಮಾಡಿದ್ರು. ಅದ್ರ ಬಗ್ಗೆ ಒಂದು ಮೀಟಿಂಗಲ್ಲಿ ನನ್ನ ಇನ್ವಾಲ್ವ್ ಮಾಡೋಕ್ಕೆ ಕರೆದಿದ್ರು. ನಾನು ಕೂಡ ಬೈಕ್ ಕೊಟ್ಟು ಮಾತಾಡಿಸಿದೆ ಭುವನೇಶ್ವರಿ ಮೇಡಮ್. ಸೊ ಅಲ್ಲಿ ಒಂದು ಟೆಂಪಲ್ ನನ್ನ ಟೇಕಪ್ ಮಾಡೋಕ್ಕೆ ಈ ಟೆಂಪಲ್ ಬಗ್ಗೆ ಆ ಥರ ವಿಕೋಟ ಅವರು ನಮ್ಮ 100% ನಾವಿಬ್ಬರು ಓದಲೇಬೇಕು. ಅವರೆಲ್ಲ ಇಲ್ಲೇನು ಇಷ್ಟ ಆಗಿದೆ ಅಂದರೆ ಸುತ್ತಿ ನಾವು ದೇವರುಗಳು ಹಾಕಿದ್ದೀವಲ್ಲ ಟೈಲ್ಸಲ್ಲಿ, ಅದೊಂದು ಅದ್ಭುತವಾದ ವಿಷಯ ಅನ್ನೋದು ಡಿಸ್ಕಸ್ ಮಾಡ್ತಾರೆ. ಅವರು ಅದು ರಾಮ ಮಂದಿರ ಕಟ್ತಾ ಇದ್ದಾರೆ. ಲಾಂಗ್ ಇದರಲ್ಲೆಲ್ಲ ಹೋಗಿದ್ದಾರೆ. ಇವಾಗ ಡೆಲ್ಲಿಯಿಂದ ಕೂಡ ಫೋನ್ ಮಾಡಿದ್ದಾರೆ ನನಗೆ, ಯೂಟ್ಯೂಬ್ ನೋಡ್ಬಿಟ್ಟು. ಸೊ ಹೈದರಾಬಾದಿಂದ, ಯಾಕಂದರೆ GPR ಅನ್ನೋದು ಆಂಧ್ರದಲ್ಲಿ ಎಲ್ಲರಿಗೂ ಗೊತ್ತು. ಸೊ ಅಲ್ಲಿ ಅದು ಕೇಳ್ಬಿಟ್ಟು ಈಗ ಏನಾಗಿದೆ ಆಟೋಮೆಟಿಕ್ಕಾಗಿ ಓಪನ್ ಆಗ್ತಾ ಇದೆ ನಮಗೆ. ಸೊ ಬ್ಯಾಂಗ್ಳೂರು GPR ಅಂದರೆ ನನಗೆ ಫೋನ್ ಬರುತ್ತೆ. ಸೊ ಅವ್ರಿಗೆಲ್ಲ ನಾನು ಲಿಂಕ್ ಕಳಿಸಿ ವೈಕುಂಠಧಾಮ ಅಂತ ನೋಡಿದೆ ಎಲ್ಲ ಬರ್ತದೆ ಅಂತ ಹೇಳಿ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಸುಪರಿಚಯ. ಇಲ್ಲ, ಯೂಟ್ಯೂಬ್ ಓಪನ್ ಮಾಡಿದ್ರೆ ಬಂದಿದೆ, ದಿವಸ ಬಂದಿದೆ, 2 ಸಲ ಬಂದಿದೆ. ಅದೇ ಪ್ಲಸ್ ಪಾಯಿಂಟ್ ಆಗಿದೆ, ಜನಗಳು ಚೆನ್ನಾಗಿ ಬರ್ತಿದ್ದಾರೆ. ಸರಿ, ಈಗ ಅವತ್ತು ಕಾರ್ಯಕ್ರಮಗಳ ಬಗ್ಗೆ ನೀವು ಮಾತಾಡಿ ಸರ್. ಇಲ್ಲ, ಅರ್ಚಕರೇ ಇದೆ, ನಮ್ಮಲ್ಲಿ ಅರ್ಚಕರು ಏನೇನು ಬೇಕು ಅವ್ರು ಹೇಳಿದ್ರೆ ಅದನ್ನು ನಾವು ತಯಾರಿ ಮಾಡಿ ಅವ್ರ ಪೂಜೆಗಳ ಬಗ್ಗೆ ಹೇಳ್ತಾರೆ. ನೀವು ಕ್ರೌಡು ಅದು ಹೆಂಗೆ ನಿಮ್ಮ ಕಡೆಯಿಂದಲೂ ಮೆಂಬರ್ಸ್ಗೆ ಹೆಂಗೆ ಹೇಳ್ತೀರಾ? ಫಸ್ಟ್ ವಾರದಲ್ಲಿ ಆದಷ್ಟು ಪ್ಲಾನ್ ಮಾಡ್ಕೊಳ್ಳೋಣ. ಫಸ್ಟ್ ವಾರ ಸ್ವಲ್ಪ ಇದಷ್ಟು ನಾವು ಸ್ವಲ್ಪ ದಿನ ನಾವು ಇದ್ದು ಗೈಡ್ಲೈನ್ ಮಾಡ್ಕೊಳ್ಳೋಣ. 2ನೇ ವಾರಕ್ಕೆ ಅದನ್ನೇನು ಬೇಕು ಅದನ್ನು ಚೇಂಜ್ ಮಾಡ್ಕೊಂಡು ನಮಗೆ ಸಪೋರ್ಟಿವ್ ಆಗಿ ಬಂದರೆ ಸಾಕಲ್ಲ. ಎಲ್ಲ ವಾಲಂಟ್ರಿ ಇರಬೇಕು, ಬೆಳಗಿನ ಇರಬೇಕು. ರೆಸಿಪಿ ಪ್ರಸಾದ ಕೊಡೋರು, ಮುಂದಕ್ಕೆ ಕಳಿಸೋರು ಎಲ್ಲರಿಗೂ ಬೇಕಾಗುತ್ತೆ ಸರ್. ನಾವು ವೈಕುಂಠ ಏಕಾದಶಿ ಹೆಂಗ್ ಮಾಡಿದ್ರು ಆ ಪ್ಲಾನಲ್ಲಿ ಹೋದ್ರೆ ಅದೇ ರೀತಿಗೆ ಪ್ಲಾನ್ ಮಾಡಬೇಕು. ಈಗ ವೈಕುಂಠ ಏಕಾದಶಿ ನಮ್ಗೆ 20,000 ಬಂದಿದೆ. ಈಗ 10,000 ಬರ್ತಾರೆ ಅಂದರೆ ಹಾಫ್ ಕ್ರೌಡ್ 10,000 ಬಂದೇ ಬರ್ತಾರೆ. ಈಗ ಬರ್ತಾರೆ ಸರ್. ಯಾಕಂದರೆ ಈಗ ನಾರ್ಮಲ್ ಶನಿವಾರನೇ ನಮಗೆ 3,000 to 5,000 ರೀಚ್ ಆಗ್ತಿದೆ. ನಾರ್ಮಲ್ ಶನಿವಾರ ಶನಿವಾರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಒಂದೇ ಸಮಯ ಇರ್ತಾರೆ. ಅಲ್ಲಿ ಹೋದ್ಬಿಟ್ಟು ದೇವಸ್ಥಾನ ಇರೋದು ಎಲ್ಲರೂ ಬಂದೇ ಬರ್ತಾರೆ. ಕೃಷ್ಣ ಹೇಳ್ತಾರೆ ಅದೇ ಮಾದೇ ಟೆಂಪಲ್ ಕೃಷ್ಣಾರೆಡ್ಡಿ ತಮ್ಮಡ ಐತಿ ಎಂತಮಂದಿ చెప్తారు. ಇಲ್ಲಿ ವಾಲಂಟಿಯರ್ ಸ್ಟಾಫ್ ಅವರು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಏನಾದ್ರು ಒಂದು ಐಡೆಂಟಿಟಿ ಕಾರ್ಡ್ ಇದೆಲ್ಲ ನಮ್ಮ ಇದೆ ಟೆಂಪಲ್ ಇದಿದೆ. ಈಗ ಇದು ಇರಬೇಕು ಬೇಡ ಅಂತ ಈ ಕಾರ್ಯಕ್ರಮ ಸರ್. ಅದೇ ಹಾಕೊಳ್ಬೋದು ಅಂತ ಹೇಳ್ತಾರೆ. ಹಾಕೊಳ್ಳೋದು ಏನು ತಪ್ಪೇನಿಲ್ಲ. ಎಲ್ಲರೂ ಹಾಕಿದ್ರಮ್ಮ, ನೀವೊಬ್ಬರೇ ಹಾಕಿಲ್ಲ. ಸರಿ, ಈಗ ನಡೆದೋಗಿದ್ದು ಗತಂಗಹ ಈಗ ಹಾಕೊಡೋಣ. ಎಲ್ಲರೂ ಹೇಳಿದ್ರೆ ಹಾಕೊಳ್ಳೋಣ, ಬೇಡ ಅಂದ್ರೆ ಹಾಕೋಣ. ಎಲ್ಲ ಡ್ರೆಸ್ ಭಕ್ತಾದಿಗಳಿಗೆ ಲೈನ್ ಏನ್ ಕೇಳಬೇಕು, ಯಾರನ್ನ ಕೇಳಬೇಕು ಅಂತ ಗೊತ್ತಾಗಲ್ಲ. ಬ್ಯಾಗ್ ಹಾಕೊಂಡಿದ್ರೆ ಪರ್ಟಿಕ್ಯುಲರ್ ಅವ್ರನ್ನ ನಾವು ಏನಾದ್ರು ಕೇಳ್ಬೋದು ಅಂತ ಅರ್ಥ ಆಗುತ್ತೆ. ಅವರು ಈಗ ತೆಂಗಿನಕಾಯಿ ಹೊಡ್ಕೊಂಡು ಬರ್ಬೇಕು. ಇಲ್ಲ, ತುಂಬಾ ಜನಕ್ಕೆ ಹಾಕಿದ್ರಿ. ಮಂಜು ನೀವೆಲ್ಲ ಆಚೆ ಇದ್ದಾಗ ಹಾಕೊಂಡಿದ್ರಲ್ಲ, ಹಾಕಿದ್ರು. ಡ್ರೆಸ್ ಕೋಡ್ ಮಂಜುನೇ ತಯಾರು ಮಾಡಿದ್ದು ಕೂಡ. ಡ್ರೆಸ್ ಕೋಡ್ ಪಂಚಾಯತ್ ನಮ್ಗೆ ಇದೆ ಡ್ರೆಸ್
ಇಲ್ಲ, ಎಲ್ಲ ತುಂಬ ಕೊಡ್ತೀವಿ. ಇನ್ನು ಲಾಸ್ಟ್ ತಿಂಗಳಲ್ಲಿ ರೈಟ್ ಸರ್. ಅದೇನ ದೊಡ್ಡ ಕೆಲಸ ನಾಲ್ಕನೇ 1,500 ಕೊಟ್ಟರೆ ಒಳ್ಳೇದು ಬರ್ತದೆ. ಇದೆಲ್ಲ ಕಾಸ್ಟ್ಲಿ ಏನಲ್ಲ. 4ನೇ ವಾರದಲ್ಲಿ ಬರ್ತದೆ ವಿಶೇಷ ನಾಲ್ಕನೇ ವಾರ ವಾರ್ಷಿಕೋತ್ಸವ ಸರ್. ಎಲ್ಲ ಚೆನ್ನಾಗಿದೆ. ಸರ್, ನಾಲ್ಕನೇ ವಾರ ವಾರ್ಷಿಕೋತ್ಸವ. ಅದೇ ಅದಕ್ಕೋಸ್ಕರ ಅದಕ್ಕೆ ಹೇಳ್ತಾರೆ ಶನಿವಾರ ಭಾನುವಾರ ಇರುತ್ತಲ್ವಾ ಲಾಸ್ಟ್ ಸಾಟರ್ಡೆ ವಾರ್ಷಿಕೋತ್ಸವ ಎರಡು ಒಂದೇ ಲಾಸ್ಟ್ ಶನಿವಾರ ಬಂದು ಆಮೇಲೆ 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಸಮೇತ ವಿಶೇಷ ಈಗ ನಮಗೆ ಕಂಪ್ಲೀಟ್ ಮಾಡಿ ಫಸ್ಟ್ ಪೂಜೆಗಳು ಸರ್. ಹಾ. ಪೂಜೆಗಳು ಪ್ರತಿ ಈಗ ಶ್ರಾವಣ ಶನಿವಾರದಲ್ಲಿ ನಾವು ಶುಕ್ರವಾರದಿಂದ ಬಿಜಿ ಸ್ಟಾರ್ಟ್ ಮಾಡಿ. ಶುಕ್ರವಾರ ಅಮ್ಮನವ್ರಿಗೆ ವಿಶೇಷ ಅಲಂಕಾರ ಅಭಿಷೇಕ ಎಲ್ಲ ಇರುತ್ತೆ. ಬಂದಿರೋ ಹೆಣ್ಮಕ್ಳೆಲ್ಲ ಅರ್ಚನೆ ಕೊಡ್ತಾರಲ್ಲ, ಎಲ್ಲರಿಗೂ ಅರ್ಚನೆ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪೂಜೆಗಳು ನಡೆಯುತ್ತೆ. ಅಮ್ಮನವ್ರಿಗೆ ಅವ್ರು ವಿಶೇಷವಾಗಿರುತ್ತೆ. ಶನಿವಾರದ ದಿವಸ ನಾವು ನಾರ್ಮಲ್ ಆಗಿ ಆವತ್ತು ಇವತ್ತ ಅಂತಲ್ಲ, ಭಗವಂತ ಒಂದು ಅನುಗ್ರಹದಿಂದ 365 ದಿವಸನೂ ವಿಶೇಷವಾಗಿ ಪೂಜೆಗಳು ನಡೆದಿದ್ದಾವೆ. ವೈಕುಂಠ ಏಕಾದಶಿ ದಿವಸ ಯಾವ ಥರ ನಡೆದಿದೆಯೋ ಪೂಜೆಯಲ್ಲಿ ಲೋಪ ಆಗಿಲ್ಲ. ಭಕ್ತಾದಿಗಳು ಬರೋದು ಹೆಚ್ಚು ಕಮ್ಮಿ ಆಗಿದೆ ಹೊರತು ಪೂಜೆಗಳಂತೂ 365 ದಿವಸನೂ ಒಂದೇ ಥರನೇ ನಡೆದಿದೆ. ನಾವೇನು ನಿರ್ಣಯ ಮಾಡ್ಕೊಂಡಿದ್ದೀವಿ ಶನಿವಾರ ಅಭಿಷೇಕ ಅಂತ, ಅದೇ ಥರ ನಡೀತಿದೆ. ಈಗ ಶ್ರಾವಣ ಶನಿವಾರದಲ್ಲೂ ಸಮೇತ ಅಷ್ಟೇ ವಿಶೇಷವಾಗಿ ಪೂಜೆ ಅಭಿಷೇಕ ಎಲ್ಲ ನಡೆಯುತ್ತೆ. ಭಕ್ತಾದಿಗಳು ಅವತ್ತು ಹೆಚ್ಚಾಗಿ ಬರೋದ್ರಿಂದ ಅಲಂಕಾರಗಳು ಇನ್ನೂ ವಿಜೃಂಭಣೆಯಿಂದ ಪ್ಲಾನ್ ಮಾಡ್ತಾ ಇದ್ದೀವಿ ಚೆನ್ನಾಗಿ. ಅದು ಅವತ್ತಿನ ದಿವಸ ನಾವು ಈಗ ನಾರ್ಮಲ್ ಆಗಿ ಏನಾಗ್ತಿದೆ ಅಂದರೆ 9 ಗಂಟೆಗೆ ಮಂಗಳಾರತಿ ಆಗ್ತದೆ. 8:30ಗೆ ದರ್ಶನಕ್ಕೆ ಓಪನ್ ಆಗಿ 8:30ಯಿಂದ 9 ಗಂಟೆ ಮಂತ್ರಪುಷ್ಪ ಇತ್ಯಾದಿ ಆಗಿ 9 ಗಂಟೆ ಮಹಾಮಂಗಳಾರತಿ ಆಗ್ತದೆ ನಾರ್ಮಲ್ ಸಾಟರ್ಡೇಸಲ್ಲಿ. ಈಗ ಶ್ರಾವಣ ಶನಿವಾರ ಇರೋದ್ರಿಂದ 9 ಗಂಟೆಗೆ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೊಂದು 7 ಗಂಟೆಗೆ ಮಹಾಮಂಗಳಾರತಿ ಮಾಡೋಣ ಅಂತ ನಿರ್ಣಯ ಮಾಡಿದ್ವಿ. ಸೊ ಈಗ 6:30ಗೆ ಸುಪ್ರಭಾತ ನಡೀತಿತ್ತು. 5:30ಗೆ ಸುಪ್ರಭಾತ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ಅವತ್ತು ಅಭಿಷೇಕಕ್ಕೆ ಯಾರೆಲ್ಲ ರಸೀದಿ ಬರ್ಸಿರ್ತಾರೆ ಅದು ಸಾಮೂಹಿಕ ಆಗ್ಬೋದು, ಪ್ರತ್ಯೇಕ ಆಗ್ಬೋದು. ಪ್ರತ್ಯೇಕಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಅವತ್ತು ನಮಗೆ ಅಲಂಕಾರ, ಪ್ರಸಾದಗಳು, ಆಮೇಲೆ ಸ್ವಾಮಿ ಸಂಬಂಧಪಟ್ಟಂಥ ಪೂಜಾ ಅಭಿಷೇಕ ಇತ್ಯಾದಿ ಎಲ್ಲದಕ್ಕೂ ಖರ್ಚು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಬರ್ತಿರೋದ್ರಿಂದ ಪರ್ ಪರ್ಸನ್ ಒಂದು ಫ್ಯಾಮಿಲಿಗೆ ಒಂದು 25,000 ಅಂತ ನಾವು ಫಿಕ್ಸ್ ಮಾಡಿದ್ವಿ. ಅದು ಯಾರಾದರೂ ಕೊಟ್ಟರೆ ಅದು ಅವ್ರ ಹೆಸರಲ್ಲಿ ನಡೆಯೋ ಥರ. ಅದಕ್ಕೂ ಮೀರಿ ಇಲ್ಲ ನಮಗೆ ಅಷ್ಟು ಕೊಡೋಕ್ಕಾಗಲ್ಲ, ನಾವೇನೋ 1,000 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ ಅನ್ನೋದು ತೊಂದರೆ ಇಲ್ಲ. ಯಾರು ಏನೇ ಕೊಟ್ಟರು ಅವತ್ತು ಅವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ಅವ್ರ ಹೆಸರಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇದ್ವಿ. ಶನಿವಾರದ ದಿವಸ ಅದೇ ಸ್ವಾಮಿಗೆ ಒಂದು 5:30 6 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. 7 ಗಂಟೆವರೆಗೂ ಅಲಂಕಾರ ಅಭಿಷೇಕ ಇತ್ಯಾದಿ ಮಾಡಿ 7 ಗಂಟೆಗೆ ಮಹಾಮಂಗಳಾರತಿ ಆಗೋ ಥರ ಪ್ಲಾನ್ ಮಾಡಿದ್ವಿ. 7 ಗಂಟೆಗೆ ಮಹಾಮಂಗಳಾರತಿ ಆಯಿತು ಅಂದರೆ ಅದಾದಮೇಲೆ ಇನ್ನು ನಾರ್ಮಲ್ ಆಗಿ ಎಲ್ಲರಿಗೂ ಸರ್ವದರ್ಶನ 11:30 ತನಕ ಸಮೇತ ಸರ್ವದರ್ಶನ ನಡೆಯುತ್ತೆ. 11:30 ಆದಮೇಲೆ ಮತ್ತೆ ಒಂದು ಅರ್ಧ ಗಂಟೆ ಆರಾಧನೆ ಮಹಾಮಂಗಳಾರತಿ ಆಗುತ್ತೆ. ಮತ್ತೆ ಸಾಯಂಕಾಲದವರೆಗೂ 5:30ವರೆಗೂ ಸಮೇತ ಸರ್ವದರ್ಶನ ನಡೆಯುತ್ತೆ. ವೈಕುಂಠ ಏಕಾದಶಿಯಲ್ಲಿ ನಾವು ಯಾವ ಥರ 5 ಕಾಲ ಪಂಚಕಾಲ ಆರಾಧನೆ ಮಾಡಿದ್ವಿ ಅದೇ ಥರನೇ ಪಂಚಕಾಲ ಆರಾಧನೆ ಮಾಡಿ ರಾತ್ರಿ 9 ಗಂಟೆಗೆ ಸ್ವಾಮಿಗೆ ಏಕಾಂತ ಸೇವೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಒಂದು ಸಂಶಯ ಏನಂದರೆ ಜನ ಜಾಸ್ತಿ ಇರೋದ್ರಿಂದ ನಾವು ಉಯ್ಯಾಲ ಸೇವೆ ಮಾಡೋದಕ್ಕಾಗುತ್ತಾ ಇಲ್ವಾ ಅನ್ನೋದು ನೋಡ್ಕೊಂಡು ಮಾಡೋಣ ಅಂತ ಅದೊಂದನ್ನು ಪೆಂಡಿಂಗ್ ಇಟ್ಟಿದ್ದೀವಿ. ಸಾಯಂಕಾಲ ಈಗ ನಾರ್ಮಲ್ ಆಗಿ ದೀಪೋತ್ಸವ ನಡೆಯುತ್ತೆ ಶನಿವಾರ ಮಾಡ್ದಂಗೆ. ಉಯ್ಯಾಲ ಸೇವೆ ನಾವು ತಿರುಪತಿಯಲ್ಲಿ ನಡೆಯುತ್ತಲ್ವ ಆ ಥರ ಸ್ವಾಮಿ ಹೊರಗಡೆ ಬಂದು ಉಯ್ಯಾಲೆಯಲ್ಲಿ ಕೂತ್ಕೊಂಡು ಆಸ್ಥಾನ ಮಾಡ್ಕೊಂಡು ಮತ್ತೆ ಹೊರಗಡೆ ಹೋಗೋದು ಅಂತ ನಾವು ಅಂದ್ಕೊಂಡಿದ್ವಿ. ಜನಗಳು ಅವಕಾಶ ಇದೆಯಾ, ನಮ್ಮನ್ನ ಕ್ರೌಡ್ ಕಂಟ್ರೋಲ್ ಆಗುತ್ತಾ ಅನ್ನೋದು ನೋಡ್ಕೊಂಡು ಮೊದಲನೇ ಶನಿವಾರ ನೋಡ್ಕೊಂಡು ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಿದ್ದೀವಿ. ಅದೊಂದು ಪೆಂಡಿಂಗ್ ಇದೆ. ಅದು ಓಕೆ ಸ್ವಾಮಿ ನಾವೆಲ್ಲ ಕಂಟ್ರೋಲ್ ಮಾಡ್ತೀವಿ ಅಂದರೆ ಸ್ವಾಮಿನ ಏನಿಲ್ಲ ನಾವು ಪಲ್ಲಕ್ಕಿಯಲ್ಲೆಲ್ಲ ಕಟ್ಟಿ ಮತ್ತೆ ಬಿಚ್ಚಿ ಅದೆಲ್ಲ ತೊಂದರೆ ಆಗುತ್ತೆ. ಪುರೋಹಿತರೆ ಕೈಯಲ್ಲಿ ಹಿಡ್ಕೊಂಡು ದೇವಸ್ಥಾನ ಒಳಗಡೆನೆ ಪ್ರದಕ್ಷಿಣೆ ಬಂದು ಇಲ್ಲಿ ಆಸ್ಥಾನ ಮಂಟಪ ನಾವೇನೀಗ ವೇದಿಕೆ ಇದೆ ಅಲ್ಲಿ ಸ್ವಾಮಿ ಬಂದು ಉಯ್ಯಾಲೆಯಲ್ಲಿ ಡೋಲೋತ್ಸವ ಅಂತ ಹೇಳ್ತೀವಿ. ಉಯ್ಯಾಲೆಯಲ್ಲಿ ಕೂತ್ಕೊಂಡು ಒಂದು ಆಸ್ಥಾನ ನಡ್ಕೊಂಡು ತಕ್ಷಣ ಒಳಗಡೆ ತಗೊಂಡೋಗ್ಬಿಡಿ ಅಂದ್ರೂ ತಗೊಂಡೋಗ್ತೀವಿ. ಇಲ್ಲ ಸ್ವಾಮಿನ ಅಲ್ಲೇ ಇಟ್ಬಿಟ್ಟು ಒಂದು ಪುರೋಹಿತನಲ್ಲಿ ಇಟ್ಟು ಸ್ವಾಮಿ ಏಕಾಂತ ಸೇವೆಗೆ ಒಳಗಡೆ ಬಂದರೆ ಸಾಕು. ಏಕಾಂತ ಸೇವೆವರೆಗೂ ಇಲ್ಲಿಯೂ ಕೂಡ ದರ್ಶನ ಕೊಡಲಿ ಭಕ್ತಾದಿಗಳಿಗೆ ಅಂದರೆ ಅಲ್ಲಿ ವ್ಯವಸ್ಥೆ 8:30 ತನಕ ವ್ಯವಸ್ಥೆ ಇಟ್ಟು 8:30 ಮತ್ತೆ ಸ್ವಾಮಿ ಒಳಗಡೆ ಬರ್ತಾರೆ. ಸ್ವಾಮಿ ಬಂದ ಮೇಲೆ ಏಕಾಂತ ಸೇವೆ ಆಗುತ್ತೆ. ಈ ಥರ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು 4 ಶನಿವಾರಗಳು ವಿಶೇಷವಾಗಿ ನಡೆಯುತ್ತೆ. ಅದೇ ಇದರಲ್ಲಿ ಏನಪ್ಪ ಅಂದರೆ ಈಗ ಇಬ್ಬರು ಬರ್ಸಿದ್ದಾರೆ 25,000 ಚಾರ್ಜ್ ಮಾಡಿ. ಇನ್ನೂ ಮಿಕ್ಕಿದವರು ಸೇರಿದ್ರೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಆಮೇಲೆ 4ನೇ ಶನಿವಾರ ವಾರ್ಷಿಕೋತ್ಸವ ಬಂದಿದೆ. ವಾರ್ಷಿಕೋತ್ಸವ ನಿಮಗೆಲ್ಲರಿಗೂ ಪರಿಚಯ ಇದೆ, ತುಂಬ ಅದ್ದೂರಿಯಾಗಿರುತ್ತೆ.
ನಮ್ಮನ್ನು ಅನುಗ್ರಹ ಮಾಡೋದಕ್ಕೋಸ್ಕರ ಸ್ವಾಮಿ ನಮ್ಮ ಸ್ಥಳಕ್ಕೆ ಬಂದು 1 ವರ್ಷ ಆಗಿದೆ. ನಾವು ನಮ್ಮ ಮನೆಯಲ್ಲಿ ಯಾರಾದರೂ ಮಗು ಹುಟ್ಟಿದ್ರೇ ಒಂದು ಹುಟ್ಟಿದಬ್ಬ ಹೆಂಗೆ ಆಚರಣೆ ಮಾಡ್ತೀವಿ, ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅಂಥದ್ರಲ್ಲಿ ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ ಬಂದಿರೋ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ವಿಶೇಷವಾಗಿ ನಿಮಗೆ ಎಲ್ಲರಿಗೂ ಪರಿಚಯ ಇರುತ್ತೆ, ಗೊತ್ತಾಗಿರುತ್ತೆ ಅನಿಸುತ್ತೆ. ನನ್ನ ಗಮನಕ್ಕೆ ಬಂದಿರೋದು ಸುಮಾರು ಅಂದರೆ ಒಂದು 30 ಸಕ್ಸಸ್ ರೇಟ್, 30 ಜನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಅವರ ಒಂದು ಅನುಭವಗಳನ್ನು. ಆರೋಗ್ಯ ವಿಷಯಗಳಲ್ಲಿ ಸುಧಾರಣೆ, ಆಮೇಲೆ ಉದ್ಯೋಗ ವಿಷಯದಲ್ಲಿ ಮುನ್ನಡೆ, ಅದೇ ರೀತಿ ಮದುವೆ ವಿಷಯಗಳು. ನಮ್ಮ ಮನೆಯಲ್ಲೇ 2 ಮದುವೆಗಳು ಸ್ವಾಮಿ ಸಂಕಲ್ಪ ಮಾಡದಂಡಾದಮೇಲೆ ಈ 2 ಮದುವೆಗಳು, ನಮ್ಮ ತಂಗಿದು ನಮ್ಮ ಅಣ್ಣಂದು ಇಬ್ಬರದೂ ಭಗವಂತನ ಅನುಗ್ರಹದಿಂದ ಆಗಿದೆ. ಇದರಲ್ಲಿ ಒಂದು ಆಶ್ಚರ್ಯ ವಿಷಯ ಏನಂದರೆ, ನಮ್ಮ ಅಣ್ಣ ನನಗೆ ಅಣ್ಣ, ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ. ಅವ್ರಿಗೆ 40 ವಯಸ್ಸು. ಇಲ್ಲಿಗೆ ಬಂದು ಸಂಕಲ್ಪ, ತುಂಬ ಕಡೆ ಓಡಾಡಿದ್ದಾರೆ, ಕುಕ್ಕೆ ಇತ್ಯಾದಿ ಎಲ್ಲ ಕಡೆ ಓಡಾಡಿದ್ದಾರೆ, ಆಗಿಲ್ಲ. ಇಲ್ಲಿಗೆ ಬಂದು ಸಂಕಲ್ಪ ಮಾಡ್ಕೊಂಡು ಹೋದ್ಮೇಲೆ ವಿತಿನ್ 15 ಡೇಸಲ್ಲಿ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ. ಆ ಥರ ತುಂಬ ಸಾನುಕೂಲ ವಾತಾವರಣ ಇಲ್ಲಿ ಕಾಣಿಸ್ತಿದೆ. ಆಮೇಲೆ ಭಕ್ತಾದಿಗಳಲ್ಲಿ ಇಲ್ಲಿ ಬಂದವರು ಯಾರಿಗೂ ಕೂಡ ಡಿಸಪಾಯಿಂಟ್ಮೆಂಟ್ ಇಲ್ಲ. ಭಗವಂತನನ್ನು ನೋಡಿದಾಗ ಒಬ್ಬೊಬ್ರಿಗೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಥರ ದರ್ಶನ ಕೊಡ್ತಾ ಇದ್ದಾರೆ. ಅದು ಸಾನ್ನಿಧ್ಯ ಅಂತ ಹೇಳ್ತೀವಿ ನಾವು. ಆ ಥರ ಒಂದು ಸಾನ್ನಿಧ್ಯ ಇಲ್ಲಿ ಬೆಳವಣಿಗೆ ಆಗ್ತಿದೆ. ಇದು ದಿನ ದಿನ ಅಭಿವೃದ್ಧಿಯೇ. ಶಾಸ್ತ್ರದಲ್ಲಿ ಏನೇ ಹೇಳ್ತಾರೆ ಅಂದರೆ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ ಅಂತ ಹೇಳ್ತಾರೆ. ಆ ಥರ ಇದು ಅಭಿವೃದ್ಧಿ ಪಥವಾಗಿ ದೇವಸ್ಥಾನ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಚೆನ್ನಾಗಿದೆ, ಇನ್ನು ಮುಂದಕ್ಕೆ ಅದೇ ಥರ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ಸಾರ್ ಅವರು ಹೇಳ್ದಂಗೆ ಶ್ರಾವಣ ಶನಿವಾರಗಳಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ಇದ್ದು ಆ ಪ್ರಸಾದ ವಿತರಣೆಯಲ್ಲಾಗ್ಬೋದು, ಬಂದ ಭಕ್ತಾದಿಗಳಿಗೆ ಸಾನುಕೂಲ ಆಗೋದು, ಅದೆಲ್ಲ ಸಾರ್ ಅವ್ರ ಗೈಡೆನ್ಸಲ್ಲಿ ನೀವು ಮಾಡ್ಕೊಡ್ತೀವಿ. ಏನು ಸರ್? ಹಾಂ సరే అది ఒకటి మీరు స్టేజ్ ఆక్యుపై చేస్తే ಯಾರಾದರೂ ಕಾರ್ಯಕ್ರಮಗಳು ಕೊಡಬೇಕಾದ್ರೆ ಅವರು ಸ್ಟೇಜ್ ಬೇಕಾದ್ರೆ ಹೆಂಗೆ సార్? స్వామి ఉయ్యాల్లో ఉంటారు, దాని ముందు వాడుకోవచ్చు సార్, ముందు కానీ పక్క కానీ సైడ్లో కూర్చోవాలి, అటు సైడ్ ఈ సైడ్. లేదంటే ఇప్పుడు మనం వాద్యದವರಿಗೆ ಒಂದು ಸ್ಟೇಜ್ ಆಗ್ತಾ ಇದ್ರಲ್ಲ, ಅಲ್ಲಿ ಹಾಕ್ಸ್ಬಿಟ್ರೆ ಸ್ವಲ್ಪ ఎందుకనే ఉంది సార్. అంటే భరతనాట్యం చేయాలంటే స్వామివారు అక్కడ ఉంటే కుదరదు, ఎందుకంటే స్టేజ్ ఆక్యుపై చేస్తారు. భజనకై ಭರತನಾಟ್ಯ ಇದೆಯಾ? ಸರ್ ಕೇಳಿದ್ರೆ ಇದೆ ಸರ್. ಅಲ್ಲಲ್ಲ, ನೀವು ಸ್ಟೇಜ್ದು ಏನಾರ ಕಾರ್ಯಕ್ರಮಗಳಿದ್ರೆ ನನಗೆ ಇಲ್ಲ ಸರ್, ಒಂದೇ ಒಂದು ಲಿಸ್ಟ್ ಮಾಡಿ. ಬೃಂದಾವನಲ್ಲೂ ಮಾಡ್ಬೋದು ಸರ್, ಅಲ್ಲೂ ಚೆನ್ನಾಗಿರುತ್ತೆ. ದೀಪೋತ್ಸವ ಆಗಿರುತ್ತೆ ಅಲ್ವಾ, ಅಲ್ಲಿ ಲಾಸ್ಟ್ ಟೈಮ್ 2 ಟೈಮ್ ಅದು ಮಾಡಿದ್ದು, ಬಟ್ ತುಂಬಾ ಅಟ್ರಾಕ್ಷನ್ ಆಯ್ತು ಮೇಡಮ್. ಜನ ಜಾಸ್ತಿ ಬರ್ತಾರೆ, ಅಲ್ಲಿ ಆಗಲ್ಲ. ಅಲ್ಲಿ ಒಬ್ಬರು ಇಬ್ಬರು ಆದ್ರೆ ಅಲ್ಲಿ ಮಾಡ್ಬೋದು. ಆಗಲ್ಲ ಇದು ಮಾಡ್ಬೋದು ಸರ್. ಬ್ಯಾರಿಕೇಡ್ ಹಾಕಿದೀವಲ್ಲ, ಆ ಮುಂದೆಗಡೆ ಅವರು ಇದಕ್ಕೆ ಉಪಯೋಗಿಸ್ಬೋದು. ಸ್ವಾಮಿ ವೇದಿಕೆ ಮೇಲೆ ಇರ್ತಾರೆ, ಆ ಮುಂದೆಗಡೆ ಕೆಳಗಡೆ ಮಾಡೋದು ಸರ್. ಅಲ್ಲಿ ಡೌನ್ ಆಗುತ್ತೆ, ಸ್ಟೇಜ್ ಬೇಕು, ಹೈಟ್ ಇರಬೇಕು. ಕಾಣಿಸಲ್ಲ. ಅದಕ್ಕೆ ಏನಿದೆ ಬಿಡಿ, ನಾವು ಗಾಂಧಿಗೆ ಹೇಳ್ಬಿಟ್ಟು ಮಾಡಿಸ್ತೀವಿ. ಸಭಾಮಂಡಲ ಸ್ವಲ್ಪ ಎಕ್ಸ್ಟೆನ್ಷನ್ ಪೆಂಡಲ್ ಬರುತ್ತೆ ಸರ್, ಆ ಹೈಟ್ ಮುಂದಕ್ಕೆ ಎಕ್ಸ್ಟೆಂಡ್ చేస్తారు. ಅದೇ ಅದೇ చెప్తుంది. ಅದು ಪ್ಲಾನ್ ಮಾಡೋಣ ಬಿಡಿ ಸ್ವಾಮಿ. ದೇವರು ಉಯ್ಯಾಲೆ ಇಟ್ಬಿಡಿ, ನೀವು ಹೇಳುದು ಅಲ್ಲಿ ದರ್ಶನಕ್ಕೆ. ಶಿವನ್ನ ಏನಾದ್ರು ಆಚೆ ತರ್ತೀರಾ, ಅಲ್ಲೇ ಇರಲಿಲ್ಲ. ಅವರು ಗರ್ಭಾಲಯ ತರ ಅಲ್ಲೇ ಇದ್ದಾರೆ ಸರ್, ಚೆನ್ನಾಗಿದೆ. ಅವರು ಅದು ಅಭಿಷೇಕದ್ದು ರೀಟಪ್ ಮಾಡಿಸ್ತಾ ಇದ್ದೀವಿ, ರೇಟು ಕೂಡ ವಾಟರ್ ಕೂಡ ಅದು ಟ್ಯೂಬ್ ಹಾಕ್ಸ್ಬಿಟ್ಟು ಆಚೆ ಹೋಗೋ ಥರ ಪ್ಲಾನ್. ಹೌದು. ಈಗ ಅದೇ ನಮ್ಮ ದೇವಸ್ಥಾನದಲ್ಲಿ ಈಗ ಶಿವ ಪ್ರತಿ ಸೋಮವಾರ ಅಭಿಷೇಕ, ರುದ್ರಾಭಿಷೇಕ ಪ್ರಾರಂಭ ಆಗ್ತಿದೆ. ಅದಕ್ಕೂ ಸಮೇತ ನೀವೆಲ್ಲರೂ ಯಾರಾದ್ರು ಜನತಾ ಇದ್ದಾರೆ, ಅವ್ರಿಗೆ ಮಾತ್ರ ಹೇಳಿ. ಭಕ್ತಿ ಈಗ ನಾರ್ಮಲ್ ಆಗಿ ಆರಾಧನೆ ನಡೀತಿದೆ, ನೈವೇದ್ಯ ಆರತಿ ನಡೀತಿದೆ, ಅಭಿಷೇಕಕ್ಕೆ ಅನುಕೂಲ ಇರಲಿಲ್ಲ. ಸಾರ್ ಅವರು ಅದನ್ನು ಸಮೇತ ಈಗ ಶ್ರದ್ಧೆ ತಗೊಂಡು ಅದು ಮಾಡಿಸ್ತಾ ಇದ್ದಾರೆ. ಇನ್ಮೇಲೆ ಪ್ರತಿ ಸೋಮವಾರ ಸ್ವಾಮಿಗೆ ಅಭಿಷೇಕಕ್ಕೆ ವ್ಯವಸ್ಥೆ ಆಗುತ್ತೆ, ರುದ್ರಾಭಿಷೇಕ ಆಗುತ್ತೆ. ಎಲ್ಲ ಸೇವೆಗಳು ನಡೀತಿದ್ದಾವೆ, ಎಲ್ಲ ಚೆನ್ನಾಗಿದೆ. ನಾನು ಅರ್ಥ ಮಾಡ್ಕೊಳ್ತೀನಿ, ನಿಮ್ಮೆಲ್ಲರಿಗೂ ಭಗವಂತ ಕರ್ತವ್ಯ ಕೊಟ್ಟಿದ್ದಾನೆ, ದೈನಂದಿನ ಜೀವನದಲ್ಲಿ ಬ್ಯುಸಿ ಇದ್ದೀರಾ ಅಂತ ಒಪ್ಕೊಳ್ತೀನಿ. ಆದರೆ ಈ ವಿಶೇಷ ದಿನಗಳಲ್ಲಿ ಅದನ್ನ ಸ್ವಲ್ಪ ಕೇಟಾಯಿಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಟೆಂಪಲ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲರಿಗೂ ನಾನು ಹೇಳಿರೋದು ಫಸ್ಟ್ ಫ್ಯಾಮಿಲಿ ಸಂತೋಷವಾಗಿರುವಾಗ ಟೆಂಪಲ್ ಬಂದು ಸೇವೆ ಮಾಡಿ ಅಂತ ಹೇಳಿ. ಇವತ್ತು ಅದೇ ನನ್ನ ಕಡೆಯಿಂದ ಅದೇ ಹೇಳೋದು. ನಿಮ್ದು ಆಯ್ತಾ ಸರ್? ಮಾತಾಡಿ ಸರ್. ಕಾರ್ಯಕ್ರಮದಲ್ಲಿ ಸ್ಟೇಜ್ ಪಾಂಪ್ಲೆಟ್ వాట్సాప్ వాట్సాప్ పాంప్లెట్ వాట్సాప్ లో తయారు చేసి
ಫಾರ್ವರ್ಡ್ చేసి సార్ గ్రూప్ చేస్తే దీంట్లో ఉండేవాళ్ళకి తెలుస్తుంది అంటే న్యూస్ పేపర్ ఉండేవాళ్ళు దీంట్లో కమ్యూనిటీ కొడతారా పాంప్లెట్ పేపర్ వద్దు చేసేద్దాం పాంప్లెట్ మామూలు పాంప్లెట్ వేసి వాట్సాప్ రేపు రెడీ చేసేయండి మళ్ళీ 8 inches. ಎಷ್ಟು ಸಾವಿರ ಬೇಕು 2 వేల 3 వేల పేపర్ ఇస్తాం ಸಣ್ಣ ಪೆಟ್ಟಿಗೆ ಹೋದು ಬಿಗಿನಿಂಗ್ ಸ್ಟಾರ್ಟಿಂಗ್ ಸಾಟರ್ಡೇ ಇಂದಾನೆ ಅಡ್ವರ್ಟೈಸ್ A4 ಸೈಜ್ ಇಲ್ಲ A4 ಸೈಜ್ ಅಲ್ಲಿ ಅರ್ಥನ A4 ಪ್ರಿಂಟು ಕನ್ನಡ ಇಂಗ್ಲಿಷ್ ಸರ್ 4000 ಇಲ್ಲಿರೋ ಬರೋವರೆಗೂ ಎತ್ಕೊಂಡು ಹೋಗಿ ಡಿಸ್ಟ್ರಿಬ್ಯೂಟ್ ಒಂದು 2000 ನ್ಯೂಸ್ ಪೇಪರ್ ಹೋಗಿ ಇಲ್ಲಿ 4 ವಾರ ಇರುತ್ತಲ್ವಾ 4 ಟೈಮ್ ಇದ್ದಾಗ ಇಲ್ಲಿ ಡಿಫ್ರೆಂಟ್ A4 ಕನ್ನ ಸ್ವಲ್ಪ ಚಿಕ್ಕದು ಬರ್ತದೆ A6 A5 A6 ಆಟೋ ಪ್ರಚಾರ ಬೇಡಿ అదే అది ಅದೇ ಆಟೋ ಸರ್ వార్షికోత్సవం ఉంది ప్రచారం కానీ ఆటోకి వస్తుంది ఆటోకి వస్తాయి ಆಟೋ ಪ್ರಚಾರ ಬೇಡಿ గ్రూప్ అందరూ ఉన్నారు 200 జనం ఉన్నారు శ్రావణ శనివారం 3 వారాలు వచ్చినందుకు అంతే అవుట్ సైడ్ రవి క్రౌడ్ రాని సార్ మీకు కంట్రోల్ చేస్తాం ಆಮೇಲೆ 4 ಶನಿವಾರದ ಸೇರಿಸಿ 8 ಬಿಲ್ ಇರ್ಬೇಕು ಬ್ಯಾಂಕ್ ಇರ್ಬೇಕು ಆಮೇಲೆ ಈ ಕ್ವಾಲಿಟಿ ಪೇಪರ್ ವద్దు ವಾರ್ಷಿಕೋತ್ಸವ ಸೇರಿಸಿ ಇರ್ಬೇಕು నువ్వు ఫుట్బాల్ నార్మల్ సింపుల్ ಮ್ಯಾಟರ್ ಪಬ್ಲಿಕ್ మ్యాటర్ పబ్లిక్ కావాలంటే ಪೇಪರ್ ಅಲ್ಲಿ ಹಾಕ್ಬೇಕು ಆಟೋ ಪ್ರಚಾರನೂ ಬೇಕು ಯಾರು ಹೇಳಿ ಬೇರೆ ಯಾರು ಮಾತಾಡಿ ಪ್ರಸಾದ್ ಮಾತಾಡಿ ಸರ್ ಇನ್ನೇನೆಲ್ಲ ಅರ್ಚಕರು ಹೇಳಿದ್ದಾರೆ ಪೂಜೆಗಳಿಗೆ ಆದಷ್ಟು ನಾವು ನಮ್ಮ ಲೇಔಟ್ಗಳಲ್ಲಿ ಅಲ್ಲ ಮ್ಯಾಸ್ಟ್ರೆ ಎಲ್ಲೋಗ್ತಿರೋದು ಒಂದು 2-3 ಜನ ಎಲ್ಲ ಪ್ಲಾನ್ ಮಾಡ್ಕೊಳ್ಳೋಣ ನೋಡಿ ಇಲ್ಲ ಒಬ್ರು ಮಾಡಂಗಿದ್ರು ಮಾಡ್ಲಿ ಇಲ್ಲೇ ಇರ್ಬೇಕು ಬಾ ದಿಲೀಪ್ ಒಬ್ರು ಮಾಡೋದ್ರ ಮಾಡ್ಲಿ ಈಗ ತಿಂಗಳಿಗೆ ಪೂಜೆಗಳಿಗೆ ಮಾಡ್ಕೊಂಡು ಹೋಗೋಣ ತಿಂಗಳಿಗೆ 4.5 ಲಕ್ಷ ಪ್ಲಾನ್ ಮಾಡ್ಕೊಳ್ಳೋಣ ನೀವು ನಾವೆಲ್ಲ ನೋಡಂಗೆ ತಿಂಗಳಿಗೆ 4.5 ಲಕ್ಷ ಆಗ್ತದೆ 1000 5 ಲಕ್ಷ. ಅದರಿಂದ ಈ ಶ್ರಾವಣ ಶನಿವಾರ ನಾವೆಲ್ಲ ಅದನ್ನ ಶೇರ್ ಮಾಡ್ಕೊಳ್ಬೋದಾ ಅಂತ ನಮ್ಮ ಮನಸ್ಸಿಗೆ ಶ್ರಾವಣ ಶನಿವಾರಗಳು ನಾವೇ ಮಾಡ್ಕೊಳ್ಳೋಣ ದೇವ್ರ ಕಡೆಯಿಂದ ಎಲ್ಲ ನಡೀತದೆ ಸರ್ ನಿಮ್ ಭಕ್ತಿ ಅದು ನಾವೇನು ಮಾಡೋದಲ್ಲ ಎಲ್ಲ ಅದ್ಭುತವಾಗಿ ನಡೀತದೆ ಸರ್ ಆಮೇಲೆ ಇನ್ನೊಂದು ವಿಷಯ ನಾನು ಮಾತಾಡ್ತೀನಿ ಹೇಳಿ ನಿಮ್ಗೆ ಗೊತ್ತಿದೆ ಇಲ್ಲ ಆ ಕಡೆ ನಾವು ಕನ್ಸ್ಟ್ರಕ್ಷನ್ ಆಗೋಯ್ತು ಒಂದು ಫ್ಲೋರ್ ಇವರು ಸ್ವಾಮಿಯವ್ರನ್ನ ಇಲ್ಲಿ ಜೈಲಲ್ಲಿ ಹಾಕ್ತಾ ಇದ್ದೀವಿ ಅವ್ರು 24 ಗಂಟೆ ಅವರೇ ಉಲ್ಟಿ ಇರಬೇಕು ಅವ್ರ ಮನೆಯೆಲ್ಲ ನೀಟಾಗಿ ಆಗಿದೆ ಫಿನಿಶಿಂಗ್ ಬಹುಶಃ ಲಾಸ್ಟ್ ಸ್ಯಾಟರ್ಡೇಗೆ ಅವ್ರಿಗೆ ಅಲ್ಲಿ ಗ್ರೂಪ್ ರೈಸ್ ಮಾಡಿಸ್ಬಿಡೋಣ ಆಮೇಲೆ ನರಸಿಂಹ ಅವ್ರಿಗೆ ಒಂದು ಮನೆ ಆಗಿದೆ ಅಲ್ಲಿ ಮಕ್ಕಳೆಲ್ಲ ಅಲ್ಲಿ ಹೋಗ್ಬಿಡ್ತಾರೆ ಅವ್ರು ತುಂಬ ನೀಟಾಗಿ ಮಾಡಿದ್ದೀನಿ 5 ಬಾತ್ರೂಮ್ ಮಾಡಿ 5 ಶವರ್ಗಳು ಸಪ್ರೇಟಾಗಿ ಮಾಡಿ ಎಲ್ಲ ನೀಟಾಗಿ ಆಗಿದೆ ಅದ್ರ ಮೇಲೆ ನಾವು ಒಂದು ಹಾಲ್ ಮಾಡ್ತಾ ಇದ್ವಿ ಮದುವೆಗಳಿಗೆ ಅದ್ರ ಮೇಲೆ ಒಂದು ಹಾಲ್ ಇದೆ ಈ ಕಾರ್ತಿಕ್ ಮಾಸಗಳಲ್ಲಿ ನಿಮಗೆ ಅದಕ್ಕೆ ಟಾರ್ಗೆಟ್ ಕೊಡ್ತೀನಿ ಒಬ್ಬೊಬ್ಬರು ಅಟ್ಲೀಸ್ಟ್ ಮದುವೆಗಳಾದ್ರೂ ಬುಕ್ ಮಾಡಿಸಿ ಅದು ಇವಾಗ ಎರಡು ಸ್ಟೇಜ್ ಇದೆ ನಮ್ಮದು ಅಷ್ಟೊಳಗೆ ಕೆಳಗೆ ಕಿಚನ್ ರೆಡಿ ಆಗ್ಬಿಡ್ತದೆ ಈಗ ಏನಂದರೆ ಹಿಡ್ಕೊಂಡು ಹೋಗ್ತಾ ಇದೆ ಏನೋ ಮಾಡ್ತಾ ಇದ್ದೀರಿ ಎಲ್ಲೋ ಬರ್ತಾ ಇದೆ ಭಗವಂತ ಏನೋ ತಗೊಳ್ತಾ ಇದ್ದಾನೆ ಫ್ಯೂಚರಲ್ಲಿ ಆ ಟೆಂಪಲ್ಗೆ ಬೇಕಾಗಿರುವಷ್ಟು ಇನ್ಕಮ್ ಕ್ರಿಯೇಟ್ ಮಾಡೋಣ ಅಂತ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಸ್ಕೂಲ್ ಕೂಡ ಇದೇನು ಪರ್ಮನೆಂಟ್ ಅಲ್ಲ ನೆಕ್ಸ್ಟ್ ಇಯರ್ ಇಲ್ಲಿಲ್ಲ ಸ್ಕೂಲ್ ಇವಾಗ ನಮ್ಗೆ 14 ಜನ 12 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅದು ನೆಕ್ಸ್ಟ್ ಇಯರ್ಗೆ ಚೇಂಜ್ ಆಗೋಗ್ಬೇಕು ಅದು ನಾವೆಲ್ಲ ಹೇಳ್ಬೇಕು ಆ ವಿಷಯನ ಅದು ಜಾಸ್ತಿ ಜನ ಕೇಳ್ತಾ ಇದ್ದಾರೆ ಈಗ ನಾವು ಇಬ್ಬರು ಫೋನ್ ಮಾಡ್ತಾ ಇದೇ ಕೇಳಿದ್ರು ಇದೇ ವರ್ಷ ಲಾಸ್ಟ್ ಈ ಕಟ್ಟಡದಲ್ಲಿ ಬರೋ ವರ್ಷ ಬೇರೆ ಕಡೆ ಶಿಫ್ಟ್ ಆಗುತ್ತೆ ಸ್ಕೂಲ್ ಕಟ್ಟಡನೇ ರೆಡಿ ಆಗುತ್ತೆ ಇಮಿಡಿಯೇಟ್ ಆಗಿ ನಮ್ಗೆ ಜಾಗ ಅದು ಇದಾಗಬೇಕನ್ಬಿಟ್ಟು ನಾವು ಇಲ್ಲೇ ಮಾಡಿದ್ದು ಅನ್ಕೊಂಡ್ರೆ ಸ್ಟಾರ್ಟ್ ಆಗೋಗ್ಬೇಕು ಮತ್ತೆ ಪೋಸ್ಟ್ಪೋನ್ ಮಾಡೋದು ಬೇಡ ಅಂದ್ಬಿಟ್ಟು 12 ಜನ 14 ಜನ ಇದ್ದಾರೆ ಅವ್ರಿಗೂ ತುಂಬ ಒಳ್ಳೆ ಹೆಸರು ಬಂದಿದೆ ಸ್ಕೂಲ್ಗಳು ಪ್ಯಾರೆಂಟ್ಸ್ ಎಲ್ಲ ದೇ ವೆರಿ ಹ್ಯಾಪಿ ನನ್ನ ಹತ್ರ ಮಾತಾಡ್ತಾ ಇರ್ತಾರೆ ಯಾವಾಗ ಬಂದು ಆಯಮ್ಮ ಕೂಡ ತುಂಬ ಕೇರ್ ತಗೊಳ್ತಾ ಇದ್ದಾರೆ ಮೇಡಮ್ ಅದ್ರ ಬಗ್ಗೆ ನೀವೇನಾದ್ರು ಮಾತಾಡಿದ್ರೆ ಚೆನ್ನಾಗಿದೆ ಸರ್ ಖಂಡಿತ ಸರ್ ಹೇಳಿ ಎಲ್ರಿಗೂ ನಮಸ್ತೆ ಇದು ಶ್ರೀರಾಮನ ವಿದ್ಯಾಧಾಮ ಸ್ಕೂಲ್ ನಡೀತಾ ಇದೆಯಲ್ಲ ಪೇರೆಂಟ್ಸು ಕಿಡ್ಸು ಎಲ್ಲರೂ ವೆರಿ ಹ್ಯಾಪಿ ಈವನ್ ಪೇರೆಂಟ್ಸ್ ಸಹ ಒಂದು 4 ಮಕ್ಕಳು ಅಳ್ಕೊಳ್ತಾ ಬಂದರು ಸ್ಟಾರ್ಟಿಂಗು ನಾವು ಅಂದ್ಕೊಂಡ್ವಿ 3 ಮಂತ್ಸ್ ಬೇಕಾಗುತ್ತೆ ಆ ಮಕ್ಕಳು ಸೆಟ್ ಆಗೋಕ್ಕೆ ಅಳೋದೆಲ್ಲ ಸ್ಟಾಪ್ ಮಾಡೋಕ್ಕೆ ಅಂತ ವಿತಿನ್ 1 ವೀಕೆ ಎಲ್ಲ ಸೆಟ್ ಆಗಿದೆ ಎಲ್ರಿಗೂ ಹ್ಯಾಪಿಯಾಗಿ ಓಡ್ ಬರ್ತಾ ಇದ್ದಾರೆ ಅಲ್ಲಿ ಬರಲ್ಲ ಅನ್ನೋರೆಲ್ಲ ಈಗ ಅವ್ರ ಅಮ್ಮನ ಬೇಡ ನಾವೇ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಬರ್ತಿದ್ದಾರೆ ಸರ್ ಸೊ ಈವನ್ ಪೇರೆಂಟ್ಸ್ ಎಲ್ಲ ತುಂಬಾ ಹ್ಯಾಪಿ ಇದ್ದಾರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್
ತುಂಬಾ ಸಂತೋಷ. ಸಾಟರ್ಡೆ ಸಂಡೇ ಕೂಡ ಅವ್ರನ್ನ ಮನೆಗೆ ಬಿಡಬೇಕು. ನಿಮಗೂ ಲೀವ್ ಇರಲ್ಲ, ಸಾಟರ್ಡೆ ಸಂಡೇನೂ ಅವ್ರು ಇಲ್ಲಿ ಇರ್ಬೇಕು. ಲೀವ್ ಇರೋದು ನಾವು ಮ್ಯಾನೇಜ್ ಮಾಡ್ತೀವಿ ಬಟ್ ಅಲ್ಲ, ಸಾಟರ್ಡೆ ಸಂಡೇ ನನ್ನ ಒಪಿನಿಯನ್ ಸರ್ ಬಟ್ ಇದು ಬರೀ ಸರ್. ನೀವು ಕೇಳಿಸ್ಕೊಳ್ಳಿ, ಸಾಟರ್ಡೆ ಸಂಡೇ ಬೇರೆ ಟೀಚರ್ನ ಯಾರನ್ನ ಹೈರ್ ಮಾಡಿ ಅವ್ರಿಗೆ ಡ್ಯಾನ್ಸ್ ಕ್ಲಾಸು ಇಲ್ಲ ಏನೋ ಕರಾಟೆ ಕ್ಲಾಸು ಅಥವಾ ನಾಟ್ ಇಮಿಡಿಯೇಟ್ ಆಗಿ ಮಾಡಿ ಅಂತ ಹೇಳ್ತಾರೆ. ಒಂದು 3 ತಿಂಗಳು 4 ತಿಂಗಳು ಆದ್ಮೇಲೆ ಅವರು ಸೆಪ್ರೇಟ್ ಆಗಿರ್ತಾರೆ ಮಕ್ಕಳು. ಸ್ಕೂಲ್ ಅಂದರೆ ಏನು, ನಾವು ಹೋಗ್ಲೇಬೇಕು ಮಾರ್ನಿಂಗ್ ಎದ್ದು ಅನ್ನೋದು ಅವ್ರಿಗೊಂದು ಐಡಿಯಾ ಬರ್ತದೆ. ಸಾಟರ್ಡೆ ಸಂಡೇಸ್ ಒಂದು ಸ್ಪೆಷಲ್ ಕ್ಲಾಸ್ ಇದೆ, 1-2 ಅವರ್ಸ್ ಸಾಕು. ಡೆಫಿನೆಟ್ಲಿ ಅದು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಕರಿಕ್ಯುಲರ್ ಆಕ್ಟಿವಿಟೀಸ್ ಹೌದು ಲೈಕ್ ಮ್ಯೂಸಿಕ್ ಹೌದು. ಇಲ್ಲ ಐನವ್ರಿಗೆ ಒಪ್ಸಿ ಅವ್ರೇನು ಪಾಠ ಹೇಳ್ತಾರೋ ಹೇಳಿ. ಅಪಾರ್ಟ್ಮೆಂಟ್ ಮ್ಯೂಸಿಕ್ ಕ್ಲಾಸಸ್ ಅಲ್ಲ, ಇವಾಗ ಮನೆ ಶಿಫ್ಟ್ ಮಾಡಿದ್ರೆ ಹೌದು. ಅವ್ರ ಮಿಸಸ್ಸು ಕ್ಲಾಸಸ್ ತಗೋತಾರೆ. ಅದು ಸರ್ ಆಮೇಲೆ ಈಗ ಶ್ರಾವಣ ಪೂಜೆ ದಿವಸ ನಮ್ಮ ಫ್ಯಾಮಿಲಿ ಬರ್ತಾರಲ್ಲ, ಯಾವ ಫ್ಯಾಮಿಲಿ ಸೇರಿ ನಾವು ಕಮಿಟಿ ಅವರು ನಮ್ಮ ಫ್ಯಾಮಿಲಿ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಏನು ಬೇಡ, ಎಲ್ಲ ಕ್ಯೂನೇ ಬನ್ನಿ. ಇಲ್ಲ ಅನ್ನದಾನ ಟಿಕೆಟ್ ಅಲ್ಲಿ ಬರಲಿ, ಇಲ್ಲ ಕ್ಯೂ ಅಲ್ಲಿ ಬನ್ನಿ. ಇಲ್ಲ ನಾವು ಕಮಿಟಿ ಡೈರೆಕ್ಟ್ ಆಗಿ ಹೋಗ್ತೀವಿ ನಮ್ಮ ಬಿಡಿ ಅಂತ ಆ ರೀತಿ ಯಾರಿಗೂ ಅವಕಾಶ ಕೊಡಬೇಡಿ. ಎಲ್ಲರಿಗೂ ಅದು ಒಂದೇ ಒಂದೇ ಅದರ ಇರ್ಲಿಲ್ಲ, ನನಗೆ ಗೊತ್ತಿದ್ದು. ಹೋದ್ಸತಿ ವರ್ಷಕ್ಕೋಸ್ಕರ ನಾವು ಇನಾಗ್ರೇಷನ್ ದಿವಸ ಸ್ವಲ್ಪ ಆಯ್ತದು ವಿಷಯ ಆಯ್ತದು. ಹೆಂಗಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಯ್ತು 5% ಡೆಫಿನೆಟ್ ಆಗಿ ಇದೇ ಇರ್ತದೆ. ಡಿಸ್ಕೈಟ್ ಇರುತ್ತೆ ಅನ್ನೋದು. ಸಿ ಐ ಡೋಂಟ್ ವಾಂಟ್ ಟು ಸೇ 100% ನಾವು ಕರೆಕ್ಟ್ ಅಂತ ಹೇಳಲ್ಲ, ಕರೆಕ್ಟ್ ಮಾಡ್ಕೊಳ್ತೇವೆ. 0.5% ನಾನು ಏನು ಹೇಳುತ್ತೆ ಅದು ಕಡಿಮೆ, ನನಗೆ ಗೊತ್ತಿದ್ದು 5% ಇದೆ. ಅದನ್ನ ನಾವು ಕರೆಕ್ಟ್ ಮಾಡ್ಕೊಳ್ತೀವಿ. ಸರ್ ನಾನು ಅದೇ ಹೇಳಿದ್ದು, ದೇವರು ನಮ್ಗೇನು ಅಷ್ಟೊಂದು ಪವರ್ ಕೊಟ್ಟಿಲ್ಲ ಸಕ್ಕನ್ ಮಾಡಕ್ಕೆ. ಸ್ಲೋಲಿ ನೀವು 1 year ಅಲ್ಲಿ ನಾವು ಇಷ್ಟು ಮಾಡಿರೋದು ಕೂಡ ಗ್ರೇಟ್. ಅದ್ರ ಬಗ್ಗೆ ನೀವು ಹೇಳಿ, 1 year ಅಲ್ಲಿ ನಾವೇನ ಕಡಿಮೆ ಮಾಡಿದ್ದೀರಾ ಇಲ್ಲಿ? ವಿದ್ಯಾ ನೀನು ಹೇಳಮ್ಮ, ದೇವಸ್ಥಾನದಲ್ಲಿ 1 year ಅಲ್ಲಿ ಈ ಗ್ರೋತ್ ನಿಮ್ಗೆಲ್ಲ ಏನು ಅನಿಸ್ತಾ ಇದೆ? ಸರ್ ಡೇ ಬೈ ಡೇ ಚೆನ್ನಾಗಿ ಆಗ್ತಿದೆ ಸರ್. ಜನಗಳಿಗೆ ಪರಿಚಯ ಸುಮ್ಮನೆ ತುಂಬ ಜನ ಬರ್ತಿದ್ದಾರೆ. ಕೇಳ್ತಾರೆ ಯಾವ ಟೈಮಲ್ಲಿ ಏನು ಪ್ರೋಗ್ರಾಮ್ ಇದೆ, ಸತ್ಯನಾರಾಯಣ ಪೂಜೆನೇ ಆಗಿರಲಿ, ಚೌತಿ ಪೂಜೆನೇ ಅದು ಆಗಿರಲಿ ಮಾತ್ರ ಕೇಳ್ತಾರೆ. ಹೇಳ್ಬೇಕು. ಬೋರ್ಡ್ ಬರೆಯೋದು